ಟ್ಯಾಕ್ಸಿ ಬುಕ್ಕಿಂಗ್ ಆಪ್ ಅಂದ್ರೆ ನೆನಪಾಗೋದು ಊಬರ್, ಓಲಾ. ಇಬ್ಬರದ್ದು ಒಂದೇ ರೀತಿಯ ಬಿಸ್ನೆಸ್, ಆದರೆ ಸ್ಟ್ರಾಟರ್ಜಿ ಮಾತ್ರ ಸಂಪೂರ್ಣ ವಿಭಿನ್ನ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಊಬರ್ನದ್ದು ಜಗತ್ತಿನಾದ್ಯಂತ ಒಂದೇ ವೇದಿಕೆ ನಿರ್ಮಿಸಬೇಕು ಅನ್ನುವಂತಹ ಐಡಿಯಾ. ಅದಕ್ಕಾಗಿಯೇ 70ಕ್ಕೂ ಹೆಚ್ಚು ದೇಶಗಳಲ್ಲಿ ಒಂದೇ ಆಪ್, ಒಂದೇ ಟೆಕ್ನಾಲಜಿ. ಓಲಾ ಮಾತ್ರ ಆರಂಭದಿಂದಲೂ ಕೂಡ ಭಾರತದ ಮೇಲೆ ಹೆಚ್ಚು ಗಮನ ಹರಿಸಿದೆ. ಭಾರತೀಯ ರಸ್ತೆಗಳು, ಭಾರತೀಯ ಗ್ರಾಹಕರು, ಕ್ಯಾಶ್ ಪೇಮೆಂಟ್, ಆಟೋ ರಿಕ್ಷಾ ಇಲ್ಲಿನ ಮಾರ್ಕೆಟ್ಗೆ ತಕ್ಕಂತೆ ಸರ್ವಿಸ್ ಕೊಡ್ತಾ ಇದೆ. ಅಂದ್ರೆ ಊಬರ್ ಗ್ಲೋಬಲ್, ಓಲಾ ಲೋಕಲ್. ಆದರೆ ನಿಜವಾದ ಆಟ ಇನ್ನೊಂದು ಕಡೆ ಇದೆ. ಇಬ್ಬರೂ ಸ್ವಂತ ಟ್ಯಾಕ್ಸಿಗಳನ್ನ ಹೊಂದಿಲ್ಲ, ಡ್ರೈವರ್ಸ್ ಹೊಂದಿಲ್ಲ. ಇಬ್ಬರೂ ನಿರ್ಮಿಸಿದ್ದು ವೇದಿಕೆ ಮಾತ್ರ. ಪ್ಯಾಸೆಂಜರ್ಗಳನ್ನ ಡ್ರೈವರ್ ಜೊತೆ ಕನೆಕ್ಟ್ ಮಾಡಿ ಪ್ರತಿ ರೈಡ್ ಮೇಲೆ ಕಮಿಷನ್ ಗಳಿಸ್ತಾ ಇದ್ದಾರೆ. ಇದನ್ನೇ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಮಾಡೆಲ್ ಅಂತ ಕರೀತಾರೆ. ಇನ್ನೊಂದು ಕುತೂಹಲಕಾರಿ ಸಂಗತಿ ಏನಂದ್ರೆ, ಈ ಬಿಸ್ನೆಸ್ ನಲ್ಲಿ ಹೆಚ್ಚು ಡ್ರೈವರ್ಸ್ ಇರುವ ಆಪ್ಗೆ ಹೆಚ್ಚು ಕಸ್ಟಮರ್ಸ್ ಬರ್ತಾರೆ, ಹೆಚ್ಚು ಕಸ್ಟಮರ್ಸ್ ಇರುವ ಆಪ್ಗೆ ಇನ್ನಷ್ಟು ಡ್ರೈವರ್ಸ್ ಸೇರ್ತಾರೆ. ಇದನ್ನ ನೆಟ್ವರ್ಕ್ ಎಫೆಕ್ಟ್ ಅಂತ ಕರೀತಾರೆ. ಇದೇ ಕಾರಣಕ್ಕಾಗಿ ಆರಂಭದಲ್ಲಿ ಡಿಸ್ಕೌಂಟ್, ಕೂಪನ್, ಡ್ರೈವರ್ ಇನ್ಸೆಂಟಿವ್ಸ್ ಇವುಗಳ ಮೇಲೆ ಭಾರೀ ಹೂಡಿಕೆ ಮಾಡಿವೆ. ಆದರೆ ಅದು ಲಾಸ್ ಅಲ್ಲ, ಭವಿಷ್ಯದ ಮಾರ್ಕೆಟ್ ಶೇರ್ಗಾಗಿ ಮಾಡಿದ ಇನ್ವೆಸ್ಟ್ಮೆಂಟ್. ಇವತ್ತಿಗೂ ಈ ಸ್ಪರ್ಧೆ ಕಂಟಿನ್ಯೂ ಆಗಿದೆ. ಊಬರ್ ಗ್ಲೋಬಲ್ ರೀಚ್ ನಲ್ಲಿ ಸ್ಟ್ರಾಂಗ್ ಆಗಿದೆ. ಓಲಾ ಭಾರತೀಯ ಮಾರ್ಕೆಟ್ಗೆ ತಕ್ಕಂತೆ ಇನೋವೇಷನ್ಸ್ ಮೇಲೆ ಹೆಚ್ಚು ಗಮನ ಹರಿಸಿದೆ. ಸೊ ಹಾಗಾದ್ರೆ ಯಾರ ಸ್ಟ್ರಾಟರ್ಜಿ ಬೆಟರ್ ಅಂದ್ರೆ ಉತ್ತರ ಇಲ್ಲ. ಗ್ಲೋಬಲ್ ಸ್ಕೇಲ್ ಬೇಕಾದ್ರೆ ಊಬರ್ ಸ್ಟ್ರಾಟರ್ಜಿ ಪವರ್ಫುಲ್. ಲೋಕಲ್ ಮಾರ್ಕೆಟ್ ಅನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಓಲಾ ಸ್ಟ್ರಾಟರ್ಜಿ ಸ್ಟ್ರಾಂಗ್. ಇಲ್ಲಿ ನಾವು ಕಲಿಯಬೇಕಾದ ಅತಿ ದೊಡ್ಡ ಬಿಸ್ನೆಸ್ ಲೆಸನ್ ಏನಂದ್ರೆ, ಬಿಸ್ನೆಸ್ ನಲ್ಲಿ ಗೆಲ್ಲೋದು ದೊಡ್ಡ ಕಂಪನಿಯಲ್ಲ, ಗ್ರಾಹಕರ ಸಮಸ್ಯೆಯನ್ನ ಅತ್ಯುತ್ತಮವಾಗಿ ಪರಿಹರಿಸುವ ಸ್ಟ್ರಾಟರ್ಜಿ. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.